ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಕೂಡ ಅಂದರೆ ಕೊನೆವರೆಗೂ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಲೇ. ಫ್ರೆಂಡ್ಸ್, ನೀವೊಂದು ವಿಡಿಯೋ ಫುಲ್ ಕೊನೆವರೆಗೂ ನೋಡಿದ್ರೆ ನನಗೆ ತುಂಬ ಮುಖ್ಯ ಆಗುತ್ತೆ. ಒಂದು ವಿಡಿಯೋ ನೋಡಿ ಒಂದು ಕಮೆಂಟ್ ಮಾಡಿದ್ರೆ ನನಗೆ ತುಂಬ ಮುಖ್ಯ ಆಗುತ್ತೆ. ಆ ಒಂದು ಕಮೆಂಟ್ ಆಗಲಿ, ಒಂದು ವಿಡಿಯೋ ಫುಲ್ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ಯಾರೆಲ್ಲ SLC ಓದಿರ್ತೀರಾ, ಅಂದರೆ ಮಹಿಳೆಯರಿಗೆ ಮಾತ್ರ ಇದು. ಮಹಿಳೆಯರು ಯಾರೆಲ್ಲ SLC ಓದಿರ್ತೀರಾ, 10th ಪಾಸ್ ಮಾಡ್ಕೊಂಡಿರ್ತೀರಾ ಅಂಥವರು ಈ ಒಂದು ಉದ್ಯೋಗನ ಪಡೆದುಕೊಳ್ಬೋದು. ಅದು ಯಾವ ಉದ್ಯೋಗ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಯಾವುದೇ ರೀತಿ ದಾಖಲಾತಿಗಳನ್ನ ಬೇಕಾಗುತ್ತೆ ಮತ್ತು ಯಾವ ಪ್ರೊಸೆಸ್ಸಲ್ಲಿ ನೀವು ಈ ಒಂದು ಉದ್ಯೋಗನ ಪಡೆದುಕೊಳ್ಬೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ. ಫ್ರೆಂಡ್ಸ್, ಈಗಿನ ಇದರಲ್ಲಿ ಎಲ್ಲರೂ ಕೂಡ 10th ಪಾಸ್ ಮಾಡ್ಕೊಂಡೇ ಇರ್ತಾರೆ. ಸೊ 10th ಪಾಸ್ ಮಾಡ್ಕೊಂಡಿರೋರಿಗೆ ಇಲ್ಲೊಂದು ಬಹುಮುಖ್ಯವಾಗಿರೋ ಒಂದು ಕೊಡುಗೆ ಅಂತಲೇ ಹೇಳ್ಬೋದು ಸರ್ಕಾರದ ಕಡೆಯಿಂದ. ಅದು ಏನಂತಂದರೆ, ಅಂಗನವಾಡಿ ಕಾರ್ಯಕರ್ತೆ ಆಗಿರ್ಬೋದು, ಆಶಾ ಕಾರ್ಯಕರ್ತೆ ಆಗಿರ್ಬೋದು, ಈ ಒಂದು ಉದ್ಯೋಗನ ಸರ್ಕಾರದಿಂದ ಬಿಡುಗಡೆ ಮಾಡಿದೆ. ಈ ಒಂದು ಉದ್ಯೋಗದಲ್ಲಿ 10th ಪಾಸ್ ಆದವ್ರಿಗೆ ಈ ಒಂದು ಅವಕಾಶನ ಪಡೆದುಕೊಳ್ಬೋದು. ಫ್ರೆಂಡ್ಸ್, ನಮ್ಮ ಚಾಮರಾಜನಗರದಲ್ಲಿ ಈ ಒಂದು ಉದ್ಯೋಗ ಖಾಲಿಗಳಿದೆ ಅಂತ ಹೇಳ್ಬೋದು. ಅಲ್ಲಿ 219 ಸಹಾಯಕಿ ಹುದ್ದೆಗಳು, ಆಶಾ ಕಾರ್ಯಕರ್ತೆ ಹುದ್ದೆಗಳು ಖಾಲಿಯಾಗಿದೆ. ಸೊ ಅಲ್ಲಿ ಈ ಒಂದು ಹುದ್ದೆಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ. ಸೊ ನೀವು ಅಲ್ಲಿ ಇರೋರು ಅಂಥ ಸುತ್ತಮುತ್ತ ಪ್ರದೇಶದಲ್ಲಿ ಯಾರೆಲ್ಲ ಇರ್ತೀರಾ ಅಂಥವರು ಈ ಒಂದು ಉದ್ಯೋಗದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಸೊ 219 ಹುದ್ದೆಗಳು ಖಾಲಿ ಇದೆ. ಆದಷ್ಟು ಬೇಗ ಇದನ್ನು ಫಿಲ್ ಮಾಡಬೇಕು. ನಾನು ಆಲ್ರೆಡಿ ಮುಂಚೆನೇ ತೋರಿಸ್ಕೊಟ್ಟಿದ್ದೀನಿ. ಕೆಲವು ಜಿಲ್ಲೆಗಳಲ್ಲಿ ಈ ಒಂದು ಉಪಯೋಗನ ಪಡ್ಕೊಂಡಿದ್ದಾರೆ. ಈ ಚಾಮರಾಜನಗರದ ಜಿಲ್ಲೆಯಲ್ಲಿ ಮಾತ್ರ ಈ ಒಂದು ಉದ್ಯೋಗ ಖಾಲಿ ಇದೆ ಅಂತ ಹೇಳ್ಬೋದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಲ್ಲಿ ಈ ಒಂದು ಉದ್ಯೋಗ ಖಾಲಿ ಇದೆ ಅಂತ ಹೇಳ್ಬೋದು. ಚಾಮರಾಜನಗರ ಜಿಲ್ಲೆಯಲ್ಲಿ ಅಲ್ಲಿ ಯಾವುದೇ ರೀತಿ ಅಂದರೆ ಕಾರ್ಯಕರ್ತ ಆಗಿರೋರಿಗೆ ಅಂದರೆ ಆ ಒಂದು ಉದ್ಯೋಗಕ್ಕೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ದ್ವಿತೀಯ PUC ಓದಿರಬೇಕು, ಅಂದರೆ ಸೆಕೆಂಡ್ PU ಓದಿರಬೇಕು. ಹಾಗೆ ಸಹಾಯಕಿ ಹುದ್ದೆಗೆ ಅರ್ಜಿ ಸಲ್ಲಿಸೋದಾದರೆ 10th ಮಾತ್ರ ಮಾಡಿರಬೇಕು. ಅಂಥವರು ಮಹಿಳಾ ಅಭ್ಯರ್ಥಿಗಳು ಈ ಒಂದು ಉದ್ಯೋಗಕ್ಕೆ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳ್ಬೋದು. 219 ಖಾಲಿಗಳು ಅಂದರೆ 219 ಉದ್ಯೋಗ ಖಾಲಿ ಇದೆ. ಸೊ ಅಲ್ಲಿ ನೀವು ಹೋಗಿ ಅಲ್ಲಿ ಅಪ್ಲೈ ಮಾಡ್ಬೋದು. ನಿಮ್ಮ ಹತ್ತಿರದ ಒಂದು ಸೆಂಟರ್ಸ್ಗಳು ಯಾವುವು ಅಪ್ಲೈ ಮಾಡೋದು, ಗ್ರಾಮ 1 ಆಗಿರ್ಬೋದು, ಬೆಂಗಳೂರು 1, ಈ ಥರದ್ದು ಯಾವುದೇ ರೀತಿ ಒಂದು ಆನ್ಲೈನ್ ಅಪ್ಲಿಕೇಶನ್ನ ತಗೊಳ್ತಾರೆ, ಅಲ್ಲಿ ನೀವು ಹೋಗಿ ಅಪ್ಲೈ ಮಾಡ್ಬೋದು. ಅರ್ಜಿ ಸಲ್ಲಿಸಬೇಕಾದ್ರೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ, ಯಾವುದೇ ರೀತಿ ನಿಮಗೆ ಒಂದು ಠೇವಣಿ ಅಂತ ಮಾಡಿಸ್ಕೊಳ್ಳೋದಿಲ್ಲ. ಈ ಒಂದು ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ, ನೀವು 10th ಮತ್ತು PUC, ಸೆಕೆಂಡ್ PUC ಈ ಎಷ್ಟು ಅಂಕಗಳನ್ನು ಪಡೆದಿರ್ತೀರಾ ಅದ್ರ ಮೇಲೆ ಡಿಪೆಂಡ್ ಮಾಡಿ ನಿಮಗೆ ಇಂಥ ಜಿಲ್ಲೆಗಳಲ್ಲಿ ಅಂದರೆ ಈ ಥರ ಒಂದು ಕಾರ್ಯಕರ್ತ ಆಗಿರ್ಬೋದು, ಒಂದು ಸಹಾಯಕಿ ಹುದ್ದೆ ಆಗಿರ್ಬೋದು, ಈ ಒಂದು ಉದ್ಯೋಗನ ನಿಮಗೆ ಜಾಬ್ನ ಕೊಡ್ತಾರೆ. ನಿಮಗೆ ತಿಂಗಳಿಗೆ 8,000 ರಿಂದ 15,000 ರೂಪಾಯಿ ಸಂಬಳ ಬರುತ್ತೆ. ಸೊ ಇದರಲ್ಲಿ ಈ ಸಂಬಳ ಬರೋದಕ್ಕೂ ಮುಂಚೆ ನಿಮಗೆ ತರಬೇತಿ ಅಂತ ಕೊಡ್ತಾರೆ. ಆ ತರಬೇತಿ ಎಲ್ಲ ಮುಗಿದಾದ್ಮೇಲೆ ನೀವು ಈ ಉದ್ಯೋಗವನ್ನು ಮಾಡ್ಬೋದು. ಅಲ್ಲಿ ನಿಮಗೆ 8,000 ರಿಂದ 15,000 ಸಂಬಳ ಸಿಗುತ್ತೆ. ಚಾಮರಾಜನಗರದಲ್ಲಿ ಈ 219 ಹುದ್ದೆಗಳು ಖಾಲಿ ಇದೆ. ಸೊ ಆದಷ್ಟು ಬೇಗ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಸ್ಗಳಿಗೆ ಹೋಗಿ ಅಪ್ಲೈ ಮಾಡ್ಬೋದು. ನಾನು ಕೆಳಗೆ ಲಿಂಕ್ಗಳನ್ನ ಕೊಟ್ಟಿರ್ತೀನಿ. ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಕೂಡ ಕರ್ನಾಟಕ 1 ಆಗಿರ್ಬೋದು, ಗ್ರಾಮ 1 ಆಗಿರ್ಬೋದು, ಇಂಥ ನೀವೇ ಡೈರೆಕ್ಟಾಗಿ ಅಪ್ಲಿಕೇಶನ್ನ ಅಪ್ಲೋಡ್ ಮಾಡ್ಬೋದು. ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ಯಾರಿಗೆಲ್ಲ ಇಷ್ಟ ಆಯಿತು ಅವರು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ಅಂದ್ಬಿಟ್ಟು. ಹಾಗೆಯೇ ಕೊನೆವರೆಗೂ ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹೀಗೆ ಎಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.